ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ನಿಮ್ಮ ಮನಸ್ಸಿನಲ್ಲಿ ಪ್ರತಿ ನಿಮಿಷವೂ ಇರುವ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ ಅಂತ ಇವತ್ತಿನ ರೀಡಿಂಗ್ನಿಂದ ತಿಳ್ಕೊಳ್ಳೋಣ. ಈ ರೀಡಿಂಗ್ ಜನರಲ್ ರೀಡಿಂಗ್ ಮತ್ತು ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿದೆ. ಈ ರೀಡಿಂಗಲ್ಲಿ ನಿಮಗೆ ಎಷ್ಟು ವಿಷಯಗಳು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೋಬೇಕಾಗುತ್ತೆ, ಉಳಿದಿರುವಂಥವನ್ನು ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗ್ ನಿಮಗೆ ಯಾವಾಗ ಬೇಕಾದರೂ ಈ ವಿಡಿಯೋ 1 ತಿಂಗಳು ಬಿಟ್ಟು ಕಳೆದ ನಂತರ ಕೂಡ ನಿಮ್ಮ ಮುಂದೆ ಪಾಪಪ್ ಆದರೆ ಈ ರೀಡಿಂಗ್ನ ನೀವು ನೋಡಬಹುದು. ಇಲ್ಲಿ ಸ್ಕ್ರೀನ್ನಲ್ಲಿ ನಿಮಗೆ 3 ಫ್ರೂಟ್ಸ್ಗಳು ಕಾಣಿಸ್ತಾ ಇದೆ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಇದೆಯೋ ಆ ಫ್ರೂಟ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಒಂದು ಫ್ರೂಟ್ಸನ್ನು ಪಿಕ್ ಮಾಡ್ಕೊಂಡಾದಮೇಲೆ ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೀವು ನೆನೆಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮತ್ತು ಅವರ ಎನರ್ಜಿ ಎರಡೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ನೀವು ರೀಡಿಂಗಿಂದ ಮತ್ತು ಎನರ್ಜಿಯಿಂದ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ನೀವು ಕ್ಲೈಮ್ ಮಾಡೋದನ್ನು ಮರಿಬೇಡಿ. ನೀವು ಈಗ ಮನಸ್ಸಿನಲ್ಲಿ ನೆನೆಸಿಕೊಂಡಿರುವ ಈ ವ್ಯಕ್ತಿಯ ಎನರ್ಜಿಯ ಬಗ್ಗೆ ಮಾತಾಡಬೇಕು ಅಂದರೆ, ಇವರ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಇನ್ಯಾರಾದರೂ ಇದ್ದಾರಾ ಅಂತ ಈ ರೀಡಿಂಗಲ್ಲಿ ನೋಡೋದಾದರೆ, ಈ ವ್ಯಕ್ತಿ ಇವರ ಮನಸ್ಸಿನ ಭಾವನೆಗಳನ್ನು, ಇವರ ಫೀಲಿಂಗ್ಸ್ಗಳನ್ನ ತುಂಬ ಹೊರಗಡೆ ತೋರಿಸ್ಕೊಡಲ್ಲ. ಅಂದರೆ ಜನರ ಹತ್ರ ಇವರು ಶೋ ಮಾಡ್ಕೊಳ್ಳೋದಿಲ್ಲ. ಈ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಮುಂದೆ ಆಗಲಿ ಅಥವಾ ಬೇರೆಯವರ ಮುಂದೆ ಆಗಲಿ ಅವರ ಎಮೋಷನ್ನ ಜಾಸ್ತಿಯಾಗಿ, ಅಂದರೆ ತುಂಬ ಅವರ ಎಮೋಷನ್ನ ಅವರು ಶೋ ಮಾಡ್ಕೊಳ್ಳಲ್ಲ. ಅವರ ಎಮೋಷನ್ಗಳು ಏನೇ ಇದ್ದರೂ ಅವರು ಹೈಡ್ ಮಾಡ್ಕೊಳ್ತಾರೆ. ಈ ವ್ಯಕ್ತಿ ಇವರ ಮನಸ್ಸಿನ ಒಳಗಿಂದ ಎಷ್ಟೇ ದುಃಖದಲ್ಲಿದ್ದರೂ ಕೂಡ, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ, ಎಷ್ಟೇ ಎಮೋಷ್ನಲಿ ಡೌನ್ ಆಗಿದ್ದರೂ ಕೂಡ ಇವರು ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವರ ಎಮೋಷನ್ನ ಇವರು ಮನಸ್ಸಿನ ಒಳಗಡೆನೇ ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರು ಎಷ್ಟೇ ಎಮೋಷ್ನಲಿ ಡೌನ್ ಆಗಿದ್ದರೂ ಕೂಡ ನಿಮ್ಮ ಎದುರಿಗಾಗಲಿ ಅಥವಾ ಬೇರೆಯವರಿಗೆ ಎದುರಿಗಾಗಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಪ್ರಿಟೆಂಡ್ ಮಾಡ್ಕೊಳ್ತಾರೆ. ಅಂದರೆ ಬೇರೆಯವರ ಎದುರಿಗೆ ನಾನು ವೀಕ್ ಇದ್ದೀನಿ ಅಂತ ಇವರು ತೋರಿಸ್ಕೊಳ್ಳೋದಿಲ್ಲ. ಇವರ ಮನಸ್ಸಲ್ಲಿ ಮಾತ್ರ ತುಂಬಾ ಎಮೋಷ್ನಲ್ ಇರುತ್ತೆ, ತುಂಬ ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ. ಆದರೆ ಅದನ್ನು ತೋರಿಸ್ಕೊಳ್ಳಲ್ಲ. ಆ ಟೈಮ್ನಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಆದರೆ ಈಗ ಈ ಪ್ರೆಸೆಂಟಲ್ಲಿ ಇವರ ಎನರ್ಜಿಯಿಂದ ತಿಳಿತಾ ಇದೆ, ಇವರು ತುಂಬಾ ಎಮೋಷ್ನಲಿ ಡೌನ್ ಆಗಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಇವರ ಎಮೋಷನ್ಗಳನ್ನ ಇವರು ಯಾಕೆ ಹೈಡ್ ಮಾಡ್ತಾರೆ, ಅದೇ ಥರ ಬೇರೆಯವ್ರಿಗೆ ಯಾಕೆ ಇವರ ಎಮೋಷನ್ಗಳನ್ನ ಹೇಳ್ಕೊಡಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಇವರ ಸ್ಟ್ರಾಂಗ್ ಪರ್ಸ್ನಾಲಿಟಿಯನ್ನು ಜನರ ಮುಂದೆ ಆಗಲಿ ನಿಮ್ಮ ಮುಂದೆ ಆಗಲಿ ಇಡೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಇವರು ಬೇರೆಯವ್ರ ಎದುರಿಗೆ ಯಾವ ಥರ ಇರ್ತಾರೆ ಅಂದರೆ, ನಾನು ತುಂಬ ಪವರ್ಫುಲ್ ಆಗಿದ್ದೀನಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಥರ ಇವರ ಬಿಹೇವಿಯರ್ ಇರುತ್ತೆ. ಈ ವ್ಯಕ್ತಿಯನ್ನು ಕೆಲವು ಜನರು ಅಥವಾ ನೀವು ಇವರನ್ನು ನೋಡಿದಾಗ ನಿಮಗೆ ಅನ್ನಿಸ್ಬೋದು ಅಥವಾ ಬೇರೆಯವ್ರಿಗೆ ಅನ್ನಿಸ್ಬೋದು, ಇವರು ತುಂಬ ರೂಡ್ ಆಗಿದ್ದಾರೆ, ತುಂಬ ಒರಟು ಮನುಷ್ಯ ಇದು ಅಂತ ನಿಮ್ಮ ಮನಸ್ಸಿಗೆ ಅಥವಾ ಬೇರೆಯವರಿಗೆ ಅನಿಸಿರ್ಬೋದು. ನಿಮಗೂ ಕೂಡ ಅನಿಸಿರ್ಬೋದು, ಈ ಮನುಷ್ಯ ತುಂಬ ಸಿಟ್ಟಿನ ಮನುಷ್ಯ, ತುಂಬ ಈಗೋ ಇದೆ ಇವ್ರಿಗೆ ಅಂತ ನಿಮ್ಮ ಮನಸ್ಸಲ್ಲಿ ಕೂಡ ಬಂದಿರ್ಬೋದು. ಈಗ ಈ ವ್ಯಕ್ತಿಯ ಎನರ್ಜಿಯಿಂದ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಬೇರೆಯವರಿದ್ದೀರಾ ಅಂತ ಹೇಳೋದಾದರೆ, ಈ ವ್ಯಕ್ತಿ ನಿಮ್ಮ ಹತ್ರ ಯಾವ ರೀತಿ ನಡ್ಕೊಳ್ತಾರೆ ಅಂದರೆ, ಅವರ ಲೈಫ್ನಲ್ಲಿ ನಿಮಗೆ ಯಾವುದೇ ಇಂಪಾರ್ಟೆಂಟ್ ಇಲ್ಲ, ನೀವು ಅವರಿಗೆ ಸರಿಸಮಾನವಾಗಿ ಇಲ್ಲ ಅನ್ನೋ ಥರ ಇವರು ತೋರಿಸ್ಕೊಳ್ತಾರೆ. ಈ ವ್ಯಕ್ತಿಯ ಲೈಫ್ನಲ್ಲಿ ನಿಮಗೆ ಯಾವುದೇ ಜಾಗ ಕೂಡ ಇಲ್ಲ ಅನ್ನೋ ಥರ ನಿಮ್ಮ ಹತ್ರ ಇವರು ನಡ್ಕೊಂಡಿರ್ತಾರೆ. ಆದರೆ ಈ ವ್ಯಕ್ತಿಯ ಹೊರಗಡೆ ತೋರಿಸುವ ಭಾವನೆಗಳು ಮನಸ್ಸಿನ ಒಳಗಿನದಲ್ಲ. ನಾನು ಮೊದಲೇ ನಿಮಗೆ ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಇವರು ಹೊರಗಡೆ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಥರ ತೋರಿಸ್ಕೊಳ್ತಾರೆ, ಆದರೆ ಒಳಗಡೆ ಎಮೋಷ್ನಲಿ ಇವರು ಡೌನ್ ಆಗಿರ್ತಾರೆ. ನಿಮ್ಮ ಎದುರಿಗೆ ಈ ವ್ಯಕ್ತಿ ಯಾವ ಥರ ನಡ್ಕೊಳ್ತಾರೆ ಅಂದರೆ, ಆ ವ್ಯಕ್ತಿಗೆ ನಿಮ್ಮ ನೆನಪೇ ಆಗೋದಿಲ್ಲ, ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಅನ್ನೋ ರೀತಿ ನಿಮ್ಮ ಎದುರಿಗೆ ನಡ್ಕೊಳ್ತಾ ಇರ್ತಾರೆ. ಈ ವ್ಯಕ್ತಿ ನೀವು ಅವರ ಎದುರಿಗಿದ್ದಾಗ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಅಂದರೆ ಮೇಲ್ ಅಥವಾ ಫೀಮೇಲ್ ಇಬ್ಬರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗಿರ್ಬೋದು, ಆ ರೀತಿ ನಿಮ್ಮ ಎದುರಿಗೆ ಅವರು ವ್ಯಕ್ತಪಡಿಸಲ್ಲ ಅವರ ಭಾವನೆಗಳನ್ನು. ಈ ವ್ಯಕ್ತಿ ಇವರ ಭಾವನೆಗಳನ್ನು ನಿಮ್ಮ ಹತ್ರ ತೋರಿಸ್ತಾ ಇಲ್ಲ. ಆದರೆ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ, ನಿಮ್ಮ ಮೇಲೆ ಈ ವ್ಯಕ್ತಿಗೆ ಕ್ರಶ್ ಇದೆ.
ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ಗೊತ್ತಾಗ್ತಾ ಇದೆ, ಈಗ ಪ್ರೆಸೆಂಟಲ್ಲಿ ಈ ವ್ಯಕ್ತಿಯ ಮನಸ್ಸಲ್ಲಿ ನೀವಲ್ದಲೆ ಬೇರೆ ಯಾರೂ ಇಲ್ಲ. ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ಕ್ರಶ್ ಇದೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನೋಡೋದಾದರೆ ಈ ವ್ಯಕ್ತಿಯ ಮನಸ್ಸಲ್ಲಿ ಬೇರೆ ಯಾವ ವ್ಯಕ್ತಿ ಕೂಡ ಇಲ್ಲ. ಆದರೆ ನಿಮ್ಮ ಬಗ್ಗೆ ಕ್ರಶ್ ಇದೆ ಅವರಿಗೆ. ಬೇರೆ ಮೂರನೇ ವ್ಯಕ್ತಿ ಯಾರು ಇವರ ಮನಸ್ಸಿನಲ್ಲಿ ಇಲ್ಲ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆ ನಿಮ್ಮ ಮೇಲೆ ಇರೋ ಥರ ಇಲ್ಲಿ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಬೇರೆ ಯಾವ ಮೂರನೇ ವ್ಯಕ್ತಿ ಕೂಡ ಇಲ್ಲಿ ಇಲ್ಲ. ಅಥವಾ ಇದೊಂದು ನ್ಯೂ ರಿಲೇಷನ್ ಆಗಿದೆ, ಅಂದರೆ ಹೊಸ ರಿಲೇಷನ್ ಆಗಿರ್ಬೋದು. ಇವರ ಫೀಲಿಂಗ್ ಈಗ ಶುರುವಾಗ್ತಾ ಇದೆ ನಿಮ್ಮ ಮೇಲೆ. ಇಲ್ಲಿ ಎನರ್ಜಿಯಿಂದ ಗೊತ್ತಾಗ್ತಿರೋದು ಏನೇ ಅಂದರೆ, ನೀವು ಈ ವ್ಯಕ್ತಿನ ಲೈಕ್ ಮಾಡ್ತಾ ಇದ್ದೀರಾ ಅಥವಾ ಆ ವ್ಯಕ್ತಿ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಹೊಸ ರಿಲೇಷನ್ಶಿಪ್ ಥರ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ ನೀವು ಅಂದ್ಕೊಳ್ತಿರ್ಬೋದು, ಈ ವ್ಯಕ್ತಿ ತುಂಬ ರೂಢಿದ್ದಾರೆ, ತುಂಬ ಒರಟಾಗಿ ನಡ್ಕೊಳ್ತಾರೆ, ಇವರ ಮನಸ್ಸಲ್ಲಿರೋದನ್ನು ನನಗೆ ಹೇಳ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೋಬೋದು. ಆದರೆ ಇಲ್ಲಿ ಎನರ್ಜಿಲಿ ಏನು ಇದೆ ಅಂದರೆ, ಇವರು ಮನಸ್ಸಲ್ಲಿ ತುಂಬ ಒಳಗಡೆಯಿಂದ ಇಮೋಷ್ನಲಿ ತುಂಬಾ ಯೋಚನೆ ಮಾಡ್ತಾರೆ, ತುಂಬ ಒಳ್ಳೆಯ ಮನಸ್ಸಿದೆ. ಆದರೆ ಹೊರಗಡೆಯಿಂದ ಮಾತ್ರ ಇವರು ಸ್ಟ್ರಾಂಗ್ ಆಗಿರೋ ಥರ, ಸ್ವಲ್ಪ ಹೊರಟಾಗಿರೋ ಥರ ಕಾಣಿಸ್ಕೊಳ್ತಾರೆ. ಈ ವ್ಯಕ್ತಿ ಮನಸ್ಸಿನಿಂದ ತುಂಬ ಅಂದರೆ ತುಂಬ ಎಮೋಷ್ನಲ್ ವ್ಯಕ್ತಿಯಾಗಿದ್ದಾರೆ. ಆದರೆ ಇವರ ಎಮೋಷನನ್ನು ಇವರು ಪೂರ್ತಿಯಾಗಿ ಮುಚ್ಚಿಟ್ಕೊಳ್ಳೋಕ್ಕೆ, ಹೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬೇರೆಯವರ ಮುಂದೆ ಇವರ ಎಮೋಷನನ್ನು, ಇವರ ಫೀಲಿಂಗನ್ನು ಇವರು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಬೇರೆಯವರ ಎದುರಿಗೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಥರನೇ ಪ್ರಿಟೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರು ಯಾವತ್ತೂ ವೀಕ್ ಆಗಿದ್ದೀನಿ ಅನ್ನೋ ಥರ ತೋರಿಸ್ಕೊಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಈ ಎನರ್ಜಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದರೆ ಕ್ರಶ್ ಅನ್ನೋದು ಇವ್ರಿಗೆ ನಿಮ್ಮ ಮೇಲೆ ಮಾತ್ರ ಇರೋದು. ಇಲ್ಲಿ ನಾನು ಹೇಳಿದಾಗೆ ಇದು ನ್ಯೂ ರಿಲೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಮಧ್ಯೆ ಈಗ ಸ್ವಲ್ಪವಾಗಿ ಮಾತುಕತೆ ಶುರು ಆಗಿರಬಹುದು, ಅಲ್ಲ ನಿಮಗೆ ಅವರ ಮೇಲೆ ಲೈಕ್ ಆಗಿರ್ಬೋದು, ಅಥವಾ ಅವರ ಕಡೆಯಿಂದ ನಿಮ್ಮ ಮೇಲೆ ಲೈಕ್ ಆಗಿರ್ಬೋದು. ಆ ರೀತಿ ಎನರ್ಜಿ ತೋರಿಸ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ರೀಡಿಂಗ್ ನಿಮಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೋಬೇಕಾಗುತ್ತೆ. ಆ ರೀತಿ ಮಾತ್ರ ಜಡ್ಜ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಎನರ್ಜಿಯಿಂದ ತಿಳಿತಾ ಇರೋದು ಇಷ್ಟೇ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಬಗ್ಗೆ ಯಾವುದೇ ಭಾವನೆಗಳಿಲ್ಲ. ನಿಮ್ಮ ಮೇಲೆ ಕ್ರಶ್ ಇದೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಎನರ್ಜಿ ವೈಸ್ ನೋಡೋದಾದರೆ ಯಾವುದೇ ಥರ್ಡ್ ಪಾರ್ಟಿ ಈಗ ಪ್ರೆಸೆಂಟಲ್ಲಂತೂ ಕಾಣಿಸ್ತಾ ಇಲ್ಲ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸ್ ಎದ್ದು ಕಾಣ್ತಾ ಇದೆ. ಇವರು ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಅನ್ನೋದು ಈಗ ಎನರ್ಜಿಯಿಂದ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಟ್ ಪ್ರೆಸೆಂಟ್ ಈಗ ಅವರು ಪ್ರೀತಿಯಲ್ಲಿದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಮೇಲೆ ಕ್ರಶ್ ಇದೆ ಅಂತ ಇಲ್ಲಿ ಎನರ್ಜಿಲಿ ತಿಳಿತಾ ಇದೆ. ನಿಮ್ಮನ್ನು ಇವರು ಪ್ರೀತಿಸ್ತಾ ಇರಲೂಬಹುದು, ಆದರೆ ಫೀಲಿಂಗ್ಸ್ ಅಂತೂ ಎದ್ದು ಕಾಣ್ತಾ ಇದೆ ಇಲ್ಲಿ. ಆದರೆ ಇವರ ಭಾವನೆಗಳನ್ನು ನಿಮ್ಮ ಹತ್ರ ಯಾಕೆ ಅವರು ಮುಚ್ಚಿಟ್ಕೊಳ್ತಿದ್ದಾರೋ, ಇವರ ಅದೊಂದು ಚಾಯ್ಸ್ ಆಗಿರ್ಬೋದು, ಅಥವಾ ಇವರ ಮನಸ್ಥಿತಿ ಆಗಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೋಬೇಕು ಅಂತ ಇರ್ಬೋದು. ಇವರ ಭಾವನೆಗಳನ್ನು ನಿಮ್ಮ ಮುಂದೆ ತೋರಿಸ್ದಲೇ ಇವರು ಹೈಡ್ ಮಾಡ್ಕೊಳ್ತಿದ್ದಾರೆ. ಇದಿಷ್ಟು ಈ ವ್ಯಕ್ತಿಯ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಪೈಲ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಯ ಹೆಸರನ್ನು 3 ಸಲ ನೆನಪಿಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಹಾಗಾಗಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈಗ ಹೇಳೋದಾದರೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅಂತ ಇವರ ಎನರ್ಜಿಯಿಂದ ನೋಡೋದಾದರೆ, ಈ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳೋದಾದರೆ, ಈ ವ್ಯಕ್ತಿಗೆ ಯಾರ ಬಗ್ಗೆನೂ ಕೂಡ ಎಮೋಷನ್ ಇಲ್ಲ. ನನಗೆ ಈ ಎನರ್ಜಿಯಲ್ಲಿ ಇಲ್ಲಿ ಗೊತ್ತಾಗ್ತಾ ಇರೋದು ಫೀಲಿಂಗ್ ಇನ್ ದ ಸೆನ್ಸ್, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ಎಮೋಷನ್ ಇಲ್ಲ, ಯಾರ ಬಗ್ಗೆನೂ ಯಾವುದೇ ಫೀಲಿಂಗ್ ಇಲ್ಲ ಅಂತ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಇವರ ಎನರ್ಜಿಯಿಂದ ಗೊತ್ತಾಗ್ತಿರೋದು, ಈ ವ್ಯಕ್ತಿ ಬೇರೆ ಯಾರಿಗೋಸ್ಕರನೂ ಎಮೋಷನ್ ಆಗಿಲ್ಲ, ಫೀಲ್ನೂ ಕೂಡ ಮಾಡ್ತಾ ಇಲ್ಲ. ಅಂದರೆ ರೊಮ್ಯಾಂಟಿಕ್ ಫೀಲ್ ಕೂಡ ಇವರ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಬರ್ತಾ ಇಲ್ಲ. ಈ ವ್ಯಕ್ತಿ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡೋದಾಗಲಿ, ಬೇರೆ ಯಾರನ್ನೋ ಲೈಕ್ ಮಾಡೋದಾಗಿ ಇಲ್ಲಿ ಕಾಣ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಬೇರೆ ಯಾವುದೋ ವ್ಯಕ್ತಿ ಇದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲಿ ಈ ವ್ಯಕ್ತಿಯ ಎನರ್ಜಿಯಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ, ಈ ವ್ಯಕ್ತಿಯ ಲೈಫ್ನಲ್ಲಿ, ಇವರ ರಿಲೇಷನ್ನಲ್ಲಿ, ಇವರ ಪಾಸ್ಟಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇವರ ಎನರ್ಜಿಯಿಂದ ಕನೆಕ್ಟ್ ಆಗ್ತಾ ಇದೆ. ಪಾಸ್ಟಲ್ಲಿ ಒಬ್ಬ ವ್ಯಕ್ತಿ ಇವರ ಲೈಫ್ನಲ್ಲಿ ಇದ್ದರು ಅಂತ ಇಲ್ಲಿ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಈ ವ್ಯಕ್ತಿಯ ಎನರ್ಜಿಯಿಂದ ಗೊತ್ತಾಗ್ತಾ ಇರೋದು ಥರ್ಡ್ ಪಾರ್ಟಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇದು ಪಾಸ್ಟಲ್ಲಿ ಆಗಿರ್ಬೋದು. ಈಗ ಪ್ರೆಸೆಂಟಲ್ಲಿ ಇಲ್ಲದೇ ಇದ್ದರೂ ಕೂಡ ಪಾಸ್ಟಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಇವರು ರಿಲೇಷನಲ್ಲಿ ಇದ್ದರೂ ಥರ್ಡ್ ಪಾರ್ಟಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಪ್ರೆಸೆಂಟಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂದರೆ ಯಾವುದೇ ಫೀಲಿಂಗ್ಸ್ ಆಗಲಿ ಇವರಿಗೆ ಬೇರೆಯವರ ಬಗ್ಗೆ ಇಲ್ಲ. ಥರ್ಡ್ ಪಾರ್ಟಿ ಇದ್ದರೂ ಕೂಡ ಅವರು ಹೊರಟು ಹೋಗಿರ್ಬೋದು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೆಸೆಂಟಲ್ಲಿ ಯಾವ ವ್ಯಕ್ತಿಯ ಬಗ್ಗೆನೂ ಎಮೋಷನ್ ಆಗಲಿ ಅಥವಾ ಫೀಲಿಂಗ್ಸ್ ಆಗಲಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಥರ್ಡ್ ಪಾರ್ಟಿ ಮೇಲೆ ಅವ್ರಿಗೆ ಮೊದಲಿದ್ದ ಪಾಸ್ಟಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಇದ್ದರೂ ಕೂಡ ಅವರ ಮೇಲೆ ಯಾವುದೇ ಅಟ್ಯಾಚ್ಮೆಂಟ್ ಕೂಡ ಇವರಿಗೆ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಬಹುಶಃ ಥರ್ಡ್ ಪಾರ್ಟಿ ಇದ್ದರೂ ಕೂಡ ಆ ಥರ್ಡ್ ಪಾರ್ಟಿಯ ಬಗ್ಗೆ ಈ ವ್ಯಕ್ತಿಗೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಈಗ ಇವರ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಬೇರೆ ಯಾವುದಾದ್ರೂ ವ್ಯಕ್ತಿ ಇದ್ದಾರಾ ಅಂತ ನೋಡೋದಾದರೆ ಇವರ ಎನರ್ಜಿಯಿಂದ ಗೊತ್ತಾಗ್ತಾ ಇರೋದು ನಿಮ್ಮ ವಿನಃ ಬೇರೆ ಯಾರೂ ಕೂಡ ಇವರ ಮನಸ್ಸಿನಲ್ಲಿ ಇಲ್ಲ. ಇಲ್ಲಿ ಎನರ್ಜಿ ವೈಸ್ ನೋಡೋದಾದರೆ ಇವರ ಹೃದಯದಲ್ಲಾಗಲಿ ಇವರ ಮನಸ್ಸಿನಲ್ಲಾಗಲಿ ಬೇರೆ ಯಾವುದೇ ವ್ಯಕ್ತಿಯ ಬಗ್ಗೆ ಎಮೋಷನ್ ಇಲ್ಲ, ಫೀಲಿಂಗ್ಸ್ ಕೂಡ ಕಾಣಿಸ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿ ನೋಡೋದಾದರೆ ನೀವು ಮಾತ್ರ ಅವರ ಮನಸ್ಸಿನಲ್ಲಿದ್ದೀರಾ, ಬೇರೆ ಯಾರೂ ಕೂಡ ಇವರ ಲೈಫ್ನಲ್ಲಿ ಇಲ್ಲ. ಆದರೆ ಥರ್ಡ್ ಪಾರ್ಟಿ ಇರಬಹುದು, ಪಾಸ್ಟಲ್ಲಿ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಇರೋರು ಈಗ ಹೊರಟು ಹೋಗಿರ್ಬೋದು ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಇವರ ಜೀವನದಲ್ಲಿ ಇನ್ನೂ ಬಂದಿಲ್ಲ ಅಂತಹ ವ್ಯಕ್ತಿ ಅಂದರೆ ಅವರ ಬಗ್ಗೆ ಯೋಚನೆ ಮಾಡೋದು, ಅವರ ಬಗ್ಗೆ ಎಮೋಷನ್ ಆಗೋದು, ಅಂದರೆ ಪ್ರತಿ ನಿಮಿಷ ಕೂಡ ಅವರ ಬಗ್ಗೆ ಯೋಚನೆ ಮಾಡೋದು, ಈ ರೀತಿಯ ವ್ಯಕ್ತಿ ಇವರ ಜೀವನದಲ್ಲಿ ಬಂದಿಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ಈ ವ್ಯಕ್ತಿ ಮ್ಯಾರಿಡ್ ಕೂಡ ಆಗಿರ್ಬೋದು, ಅದೇ ರೀತಿ ಥರ್ಡ್ ಪಾರ್ಟಿ ಕೂಡ ಇದ್ದಿರಬಹುದು. ಆದರೆ ಆ ವ್ಯಕ್ತಿಯ ಬಗ್ಗೆ ಇವ್ರಿಗೆ ಯಾವುದೇ ಎಮೋಷನ್ ಈಗ ಇಲ್ಲ. ಆದರೆ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಇರೋದು ನೀವು ಮಾತ್ರ ಇಲ್ಲಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸ್ ಇರೋದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಹುಶಃ ಥರ್ಡ್ ಪಾರ್ಟಿ ಇವರ ಲೈಫಲ್ಲಿ ಇದ್ದರೂ ಕೂಡ 40ಇಂದ 60% ಮಾತ್ರ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅವರ ಬಗ್ಗೆ ಯಾವುದೇ ಫೀಲಿಂಗ್ ಕಾಣಿಸ್ಕೊಳ್ತಾ ಇಲ್ಲ. ನಿಮ್ಮ ಬಗ್ಗೆ ಅವ್ರಿಗೆ ಫೀಲಿಂಗ್ಸ್ ಅನ್ನೋದು ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇರೋವಂಥದ್ದು. ಅಕಸ್ಮಾತಾಗಿ ಮುಂದಿನ ದಿನಗಳಲ್ಲಿ ಥರ್ಡ್ ಪಾರ್ಟಿ ಬಂದರೂ ಕೂಡ ನಿಮಗೆ ಕೊಟ್ಟಿರುವಂಥ ಸ್ಥಾನವನ್ನು ಅವರು ಬೇರೆ ಯಾರಿಗೂ ಕೊಡೋದಕ್ಕೆ ಸಿದ್ಧರಾಗಿಲ್ಲ. ನಿಮ್ಮ ಮೇಲಿರುವ ಫೀಲಿಂಗ್ಸ್ ಈ ವ್ಯಕ್ತಿಗೆ ಬೇರೆಯವರ ಮೇಲೆ ಬರೋದಿಲ್ಲ. ಆಲ್ರೆಡಿ ನೀವು ಈಗಾಗಲೇ ಅವರ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಆ ಏನೇ ಫೀಲಿಂಗ್ಸ್ಗಳು ಇದ್ದರೂ ಅದು ನಿಮ್ಮ ಮೇಲೆ ಮಾತ್ರ ಈ ವ್ಯಕ್ತಿಗೆ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗನ್ನು ಈ ವ್ಯಕ್ತಿ ಇಟ್ಕೊಂಡಿದ್ದಾರೆ. ಬೇರೆ ಯಾವುದೇ ವ್ಯಕ್ತಿ ಅಂದರೆ ಥರ್ಡ್ ಪಾರ್ಟಿ ಇಲ್ಲಿ ಬಂದರೂ ಕೂಡ ಯಾವುದೇ ಉಪಯೋಗ ಇಲ್ಲ. ಅವರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಆಗಲಿ, ಯಾವುದೇ ಮನಸ್ಸಿನ ಯಾವುದೇ ಒಂದು ಭಾವನೆಗಳಾಗಿ ಅವರ ಬಗ್ಗೆ ಇಲ್ಲ ಈ ವ್ಯಕ್ತಿಗೆ ಅಂತ ಗೊತ್ತಾಗ್ತಾ ಇದೆ. ಕೆಲವರ ಸಿಚುವೇಷನಲ್ಲಿ ಥರ್ಡ್ ಪಾರ್ಟಿ ಇದ್ದರೂ ಕೂಡ ಪಾಸ್ಟಲ್ಲಿ ಯಾವುದೋ ಪ್ರಾಬ್ಲಮ್ಮಿಂದ ಇವರು ಥರ್ಡ್ ಪಾರ್ಟಿ ಜೊತೆ ಇರ್ಬೋದು, ಅಂದರೆ ಥರ್ಡ್ ಪಾರ್ಟಿ ಇರ್ಬೋದು ಫಾಸ್ಟಲ್ಲಿ. ಈಗ ಅದು ಕಾಣಿಸ್ಕೊಳ್ತಾ ಇಲ್ಲ ಈ ಎನರ್ಜಿಲಿ ನೋಡೋದಾದರೆ. ಒಂದು ವೇಳೆ ಥರ್ಡ್ ಪಾರ್ಟಿ ಜೊತೆ ಇದ್ದರೂ ಕೂಡ ಇದು ಅವರ ಫ್ಯಾಮಿಲಿ ಪ್ರೆಷರಿಂದ ಆಗಿರ್ಬೋದು ಅಥವಾ ಪಾಸ್ಟಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಮಿಂದ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಆಗದೇ ಇರೋದ್ರಿಂದ ಇವರು ಥರ್ಡ್ ಪಾರ್ಟಿ ಜೊತೆ ಈಗಲೂ ಕನೆಕ್ಟ್ ಆಗಿರಬಹುದು. ಈಗ ಇವರ ಎನರ್ಜಿಲಿ ಇರೋದು ಏನು ಅಂದರೆ ನಿಮ್ಮ ಜೊತೆ ಇವರು ಸ್ಟೆಬಿಲಿಟಿಯನ್ನು ಪಡಿಬೇಕು ಅಂತ ಇದ್ದಾರೆ, ನಿಮ್ಮ ಜೊತೆ ಹೊಂದಾಣಿಕೆಯಿಂದ ಇರಬೇಕು ಅಂತ ಇದ್ದಾರೆ, ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಅಂತ ಇದ್ದಾರೆ, ಜೀವನದಲ್ಲಿ ನಿಮ್ಮ ಜೊತೆ ಮುಂದುವರಿಬೇಕು ಅಂತಿದ್ದಾರೆ. ಮುಂದೆ ಲೈಫ್ನಲ್ಲಿ ಇವರ ಜೊತೆ ನೀವಿರಬೇಕು ಅಂತ ಇವರ ಮನಸ್ಸಿನಲ್ಲಿ ತುಂಬಾ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿಯ ಜೊತೆ ನಿಮ್ಮ ಮಾತುಕತೆ ಇನ್ನೂ ಶುರುವಾಗಿಲ್ಲ ಅಂದರೆ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಅವರ ಮನಸ್ಸಲ್ಲಿದೆ, ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಇವರ ಮನಸ್ಸಿನಲ್ಲಿ ಇದೆ. ನಿಮ್ಮ ಜೊತೆ ಈ ವ್ಯಕ್ತಿ ಒಂದು ಸ್ಟ್ರಾಂಗ್ ಕನೆಕ್ಷನನ್ನು ಬಿಲ್ಡಪ್ ಮಾಡಬೇಕು ಅಂತ ಇದ್ದಾರೆ. ಒಂದು ಒಳ್ಳೆಯ ಪ್ರೀತಿಯ ಬಾಂಧವ್ಯವನ್ನು ಬೆಳೆಸ್ಕೋಬೇಕು ನಿಮ್ಮ ಜೊತೆ ಅಂತ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ. ಈ ರಿಲೇಷನ್ನ ಸ್ಟ್ರಾಂಗ್ ಆಗಿ ತಗೊಂಡೋಗಬೇಕು ಅಂತ ಇದ್ದಾರೆ. ಅದಲ್ಲದೆ ಇದು ಒಂದೇ ರಿಲೇಷನ್ಶಿಪ್ನ ಅವರು ಜೀವನವಿಡೀ ಇಟ್ಕೋಬೇಕು ಅಂತ ಇದ್ದಾರೆ. ಆದರೆ ಇವರ ಲೈಫ್ನಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಲೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಇವರ ಡಿಸಿಷನ್ನ ಬೇಗ ತಗೊಳ್ತಾ ಇಲ್ಲ, ಸ್ವಲ್ಪ ಹಿಂಜರಿತಾ ಇದ್ದಾರೆ. ಬಹುಶಃ ಇದು ಫ್ಯಾಮಿಲಿ ಪ್ರೆಷರಿಂದ ಇವರು ಅಥವಾ ಥರ್ಡ್ ಪಾರ್ಟಿಯಿಂದ ಇವರು ಹಿಂಜರಿತಾ ಇದ್ದಾರೆ. ಥರ್ಡ್ ಪಾರ್ಟಿ ಮಾತು ಕೇಳ್ತಾ ಇರ್ಬೋದು ಅಥವಾ ಇವರು ಫ್ಯಾಮಿಲಿಯವರ ಮಾತನ್ನು ಕೇಳಿ ಸ್ವಲ್ಪ ಹಿಂಜರಿತಾ ಇದ್ದಾರೆ ಅನ್ನಿಸ್ತಾ ಇದೆ.
ಇವರಿಗೆ ಇವರ ಮನಸ್ಸಿನಲ್ಲಿರುವ ಇವರ ಭಾವನೆಗಳನ್ನು ಇನ್ನು ಇವರು ಕಾರ್ಯರೂಪಕ್ಕೆ ತರ್ತಾ ಇಲ್ಲ, ಹಿಂಜರಿತಾ ಇದ್ದಾರೆ, ಡಿಸಿಷನ್ ತಗೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ನಿಮ್ಮ ಜೊತೆ ರಿಲೇಷನ್ನಲ್ಲಿ ಮುಂದುವರಿಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ ಇದೆ, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ತುಂಬ ಎಮೋಷನ್ ಕೂಡ ಈ ವ್ಯಕ್ತಿಗೆ ಇದೆ. ಆದರೆ ಇವರ ಲೈಫ್ನಲ್ಲಿ ಇವರು ಡಿಪ್ಲೊಮೆಟಿಕ್ ಆಗಿ ಇವರ ಮನಸ್ಥಿತಿ ಇದೆ ಈಗ ಅಂತ ಹೇಳ್ಬೋದು. ಅವರು ಅಂದ್ಕೊಳ್ತಿರೋದನ್ನ ಅವ್ರಿಗೆ ಈಗ ನಡೆಸೋಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಹೇಳಿಕೊಂಡು ಮುಂದುವರಿಯೋಕ್ಕೆ ಕೂಡ ಇವರಿಗೆ ಆಗ್ತಾ ಇಲ್ಲ ಈಗ ಪ್ರೆಸೆಂಟ್ನಲ್ಲಿ. ಇವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವರ ಕಣ್ಣು ಮುಂದೆ ಎಲ್ಲ ನಡೀತಾ ಇದೆ, ಅದೇ ಕನ್ಫ್ಯೂಸ್ ಆಗಿದ್ದಾರೆ, ಏನು ಮಾಡಲಿ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ. ಇಷ್ಟೆಲ್ಲ ವಿಷಯಗಳು ಇವರ ಎನರ್ಜಿಯಿಂದ ತಿಳಿತಾ ಇದೆ. ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನೀವು ಮಾತ್ರ ಇದ್ದೀರಾ. ಇವರ ಎನರ್ಜಿಯಿಂದ ತಿಳಿತಾ ಇರೋದು, ಬೇರೆ ಯಾವ ಮೂರನೇ ವ್ಯಕ್ತಿ ಕೂಡ ಇವರ ಮನಸ್ಸಿನಲ್ಲಿ ಇಲ್ಲ. ಮೂರನೇ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಇಲ್ಲ ಅಂತ ಕ್ಲಿಯರ್ ಆಗಿ ಅವರ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಮಾತ್ರ ಫೀಲನ್ನು ಮಾಡ್ಕೊಳ್ತಾರೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಮಾತ್ರ ಎಮೋಷನ್ ಇದೆ. ಯಾಕೆ ಅಂದರೆ ಇವರ ಹೃದಯದಲ್ಲಿ, ಇವರ ಮನಸ್ಸಿನಲ್ಲಿ ನೀವು ಅಂಥ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಅಷ್ಟು ಅಟ್ರಾಕ್ಟ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು ನೀವು. ಇದರಿಂದಾಗಿ ಇವರ ಮನಸ್ಸಿನಲ್ಲಿ ಬೇರೆ ಯಾವುದೇ ವ್ಯಕ್ತಿಗೂ ಕೂಡ ಇವರು ಜಾಗವನ್ನು ಕೊಟ್ಟಿಲ್ಲ. ಇವರ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ ಅವರ ಹೃದಯದಲ್ಲಿ ನೀವು ಮಾತ್ರ ಇದ್ದೀರಾ ಅಂತ. ಫೈಲ್ ನಂಬರ್ 2, ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿದೆ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಫೈಲ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ಆ ಮನಸ್ಸಿನಲ್ಲಿರುವ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ರೀಡಿಂಗ್ ಕೂಡ ನಿಮಗೆ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿಯ ಹೃದಯದಲ್ಲಿ ನೀವಿದ್ದೀರಾ ಅಥವಾ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ, ಬೇರೆ ಯಾರಾದರೂ ಇದ್ದಾರಾ ಅಂತ ಎನರ್ಜಿಯಿಂದ ನೋಡೋದಾದರೆ, ಇವರ ಎನರ್ಜಿ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಯಾವುದೋ ಒಂದು ಕಡೆಯಿಂದ ಇವರು ಅನ್ಪ್ರೆಡಿಕ್ಟಬಲ್ ವ್ಯಕ್ತಿಯಾಗಿದ್ದಾರೆ. ಈ ವ್ಯಕ್ತಿಯ ನಡವಳಿಕೆ, ಇವರ ಮನಸ್ಥಿತಿ, ಇವರು ನಿಮ್ಮ ಜೊತೆ ನಡ್ಕೊಳ್ಳುವಂಥದ್ದು, ಇವರ ನೇಚರ್ ಕೆಲವೊಂದು ಸಲ ನಿಮಗೆ ಅರ್ಥ ಆಗೋದಿಲ್ಲ. ಆ ರೀತಿ ಈ ವ್ಯಕ್ತಿಯ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಯ ನೇಚರ್, ಇವರ ನಡವಳಿಕೆ ಕೆಲವೊಂದು ಸಲ ಕೆಲವೊಂದು ಥರ ಇರುತ್ತೆ. ಯಾವ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸಾಧ್ಯ ಆಗಿರಲ್ಲ. ನಿಮಗೆ ತುಂಬ ಸಲ ಅನಿಸಿರ್ಬೋದು, ಈ ವ್ಯಕ್ತಿ ಯಾಕೆ ಹೀಗೆ, ಇವರ ನಡವಳಿಕೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಆ ರೀತಿ ನೀವು ಕೂಡ ಯೋಚನೆ ಮಾಡಿರ್ಬೋದು. ಈ ವ್ಯಕ್ತಿಯನ್ನು ನೀವು ತುಂಬಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ, ಪ್ರಯತ್ನ ಪಟ್ಟಿದ್ದೀರಾ. ತುಂಬ ಅರ್ಥ ಮಾಡ್ಕೋಬೇಕು, ಈ ವ್ಯಕ್ತಿ ಯಾವ ರೀತಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮಿಂದ ಸಾಧ್ಯ ಆಗಿಲ್ಲ. ಅಂದರೆ ಈ ವ್ಯಕ್ತಿಯ ಮನಸ್ಥಿತಿ ಆ ರೀತಿ ಇದೆ. ಕೆಲವು ಕಡೆ ಕೆಲವು ಥರ ಈ ವ್ಯಕ್ತಿ ಬಿಹೇವನ್ನು ಮಾಡ್ತಾರೆ, ಅವರ ನಡವಳಿಕೆ ಆ ರೀತಿ ಇದೆ. ನೀವು ಈ ವ್ಯಕ್ತಿಯನ್ನು ಯಾರು ಡೀಲ್ ಮಾಡ್ತಾ ಇದ್ದೀರಾ ನೀವು ಈ ಮೊದಲು ಕೂಡ ಪ್ರಯತ್ನ ಪಟ್ಟಿರ್ಬೋದು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಥವಾ ನೀವಿದ್ದೀರಾ ಅಂತ ನೀವು ಚೆಕ್ ಮಾಡಿರ್ಬೋದು. ಆದರೆ ಈ ವ್ಯಕ್ತಿಯ ಬಿಹೇವಿಯರಿಂದ ನಿಮಗೆ ಅದು ಅರ್ಥನೇ ಆಗಿರಲ್ಲ, ಅವರನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಈ ವ್ಯಕ್ತಿ ಯಾವ ರೀತಿಯ ಪರ್ಸ್ನಾಲಿಟಿಯ ಅಥವಾ ಯಾವ ರೀತಿಯ ಮನಸ್ಥಿತಿಯ ವ್ಯಕ್ತಿ ಅಂತ ನಿಮಗೆ ಕೂಡ ಅರ್ಥ ಆಗಿರಲ್ಲ. ಅಷ್ಟು ಇವರ ಬಿಹೇವಿಯರ್ ಬೇರೆ ಥರ ಆಗಿರುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರನ್ನು ಕಷ್ಟ ಇದೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ತುಂಬ ಸೀಕ್ರೆಟಿವ್ ಮನುಷ್ಯ ಆಗಿರ್ಬೋದು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಸೀಕ್ರೆಟ್ಗಳು ಇಟ್ಕೊಂಡಿರ್ಬೋದು. ಅಂದರೆ ರಹಸ್ಯವಾಗಿ ಏನು ಹೇಳ್ಕೊಳ್ದಲೇ ಇರ್ಬೋವಂಥದ್ದು, ಆ ರೀತಿ ಇವರು ಬಿಹೇವ್ ಮಾಡ್ತಾ ಇರ್ಬೋದು ನಿಮ್ಮ ಹತ್ರ. ಇವರ ಮನಸ್ಸಿನಲ್ಲಿ ಏನೇ ಸೀಕ್ರೆಟ್ ಇದ್ದರೂ ಕೂಡ ಅವರು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ, ಅದನ್ನು ಹೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮಗೆ ತುಂಬ ಸಲ ಅನಿಸಿರ್ಬೋದು. ಅಂದರೆ ಅವರನ್ನು ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವರ ಮನಸ್ಥಿತಿ ಹೇಗಿದೆ, ಅವ್ರು ಏನು ಹೇಳಬೇಕು ಅಂತ ಇದ್ದಾರೆ ಅಂತ ನಿಮಗೆ ಅರ್ಥ ಆಗಿರೋದಿಲ್ಲ. ಬಹುಶಃ ನೀವು ಮತ್ತು ಈ ವ್ಯಕ್ತಿಯ ನಡುವೆ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂದಿರ್ಬೋದು. ಇದರಿಂದಾಗಿ ಈ ವ್ಯಕ್ತಿ ಅಂದ್ಕೊಳ್ತಿರ್ಬೋದು, ನಾನು ಏನೇ ಸೀಕ್ರೆಟ್ ಆಗಿಟ್ಟರೂ ಕೂಡ ಅಥವಾ ಈ ಥರ ನನ್ನ ಮನಸ್ಥಿತಿ ಈ ರೀತಿ ಇರೋದ್ರಿಂದ ನನಗೆ ಒಳ್ಳೆಯದು, ಈ ರೀತಿ ನಾನು ತೋರಿಸ್ಕೊಳ್ಳೋದ್ರಿಂದ ನನಗೆ ಅನಾನುಕೂಲ ಆಗ್ಬೋದು ಅಂತ ಇವರ ಮನಸ್ಸಿನಲ್ಲಿ ಇರ್ಬೋದು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಏನಿದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಜೊತೆ ಈಗ ಕನೆಕ್ಟ್ ಆಗಿರ್ಬೋದು ಅಥವಾ ಮಾತಾಡ್ತಾ ಇರ್ಬೋದು, ಕಮ್ಯುನಿಕೇಷನಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು.
ನಿಮ್ಮಿಂದ ದೂರ ಇರ್ಬೋದು. ಇದು ಏನೇ ಮಾಡಿದರೂ ಕೂಡ ಇವರ ಮನಸ್ಸಿನಲ್ಲಿರೋದು, ನಾನು ಏನೇ ಮಾಡ್ತಾ ಇದ್ದರೂ ಕೂಡ ಅದು ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಈ ವ್ಯಕ್ತಿಯ ಮನಸ್ಸಿನಲ್ಲೀಗ ಇದೆ. ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವರು ಅಂದ್ಕೊಂಡಿದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಅವ್ರು ಯಾವ ಥರ ನಡ್ಕೊಂಡಿದ್ರು ಕೂಡ, ನಿಮ್ಮ ಜೊತೆ ರೂಢಾಗಿ ನಡ್ಕೊಂಡಿದ್ರು ಕೂಡ, ನಿಮ್ಮ ಹತ್ರ ಮಾತುಕತೆ ನಡೀತಾ ಇಲ್ಲದೇ ಇದ್ದರೂ ಕೂಡ ಇವರು ಅಂದ್ಕೊಂಡಿರೋದು ನಾನು ಸರಿಯಾಗಿದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಇವರ ಮನಸ್ಥಿತಿ ಇದೆ. ಈ ವ್ಯಕ್ತಿಯ ಎನರ್ಜಿಯಲ್ಲಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಬೇರೆ ರೀತಿ ನಾನು ನಡ್ಕೊಂಡ್ರೆ ಇದು ಸರಿಯಾಗಲ್ವೇನೋ, ಬೇರೆ ರೀತಿ ನಾನು ಏನಾದರೂ ಮಾಡೋಕ್ಕೋದ್ರೆ, ಬೇರೆ ರೀತಿ ಮುಂದುವರಿಯೋಕ್ಕೆ ಹೋದರೆ ಅದು ಕರೆಕ್ಟಾಗಿರೋದಿಲ್ಲ, ಈಗ ನಾನು ಮಾಡ್ತಿರೋದೇ ಸರಿ ಅಂತ ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಆಗಿರ್ಬೋದು, ಇವ್ರು ಏನೇ ಮಾಡಿದ್ರೂ ಕೂಡ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಅಂದರೆ ಯಾವುದೇ ಭಾವನೆಗಳನ್ನು ತೋರಿಸ್ದೆ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಎನರ್ಜಿಯಿಂದ ತಿಳಿತಾ ಇರೋದು ಏನು ಅಂದರೆ, ಇವ್ರು ಏನೇ ಮಾಡಿದರೂ ಕೂಡ ಅದು ಕರೆಕ್ಟಾಗಿದೆ, ಯಾವುದನ್ನು ಕೂಡ ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ಇವರ ಮನಸ್ಥಿತಿಯಿಂದ ತಿಳಿತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ, ಅದೇ ರೀತಿ ಅವರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ, ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಈ ಎನರ್ಜಿಲಿ ಕಾಣಿಸ್ತಾ ಇಲ್ಲ. ಆದರೆ ಇವರು ಮನಸ್ಸಿನಲ್ಲಿ ಏನಿದೆ ಅಂದರೆ, ಇವ್ರು ಏನೇ ಮಾಡ್ತಾ ಇದ್ರು ಅದು ಅವರು ತುಂಬ ಯೋಚನೆ ಮಾಡಿ ಅವರು ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತುಂಬ ಮುಂಜಾಗ್ರತೆಯಿಂದ ಅವರು ಏನೇ ಮಾಡ್ತಾ ಇದ್ರು ಕೂಡ ಅವರು ಯೋಚನೆ ಮಾಡಿ ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಬಹುಶಃ ಇನ್ನೂ ಒಂದು ಎನರ್ಜಿ ಕಾಣಿಸ್ಕೊಳ್ತಾ ಇರೋದು ಅಂದರೆ, ಇವರು ಏನೇ ಮಾಡ್ತಾಯಿದ್ರು, ಏನೇ ಮಾತುಗಳನ್ನು ಅಥವಾ ಏನೇ ಹೈಡ್ ಮಾಡ್ತಾಯಿದ್ರು ಅದು ನಿಮ್ಮ ಒಳ್ಳೆಯದಕ್ಕಾಗಿ ಇವ್ರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರು ಯೋಚನೆ ಮಾಡ್ತಾರೆ, ನಿಮ್ಮ ಒಳ್ಳೆಯದಕ್ಕೋಸ್ಕರ ಇವರು ಏನೇ ಇದ್ದರೂ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಹಂಚ್ಕೊಳ್ತಾ ಇಲ್ಲ, ಅದು ನಿಮ್ಮ ಒಳ್ಳೆಯದಕ್ಕಾಗಿ ಅಂತ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇದೆ. ಇಲ್ಲಿ ಇನ್ನೂ ಒಂದು ಎನರ್ಜಿ ಇದೆ, ಅದು ನಿಮ್ಮ ಒಳ್ಳೆಯದಕ್ಕೆ ಇವರು ಯೋಚನೆ ಮಾಡ್ತಾ ಇರೋ ಥರ ಇವರು ಇವರ ಒಳ್ಳೆಯದಕ್ಕಾಗಿ ಕೂಡ, ಇವರ ಜೀವನಕ್ಕಾಗಿ ಕೂಡ, ಇವರ ಒಳ್ಳೆಯದಕ್ಕಾಗಿ ಕೂಡ ಇವರು ಎಲ್ಲ ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಬಹುಶಃ ಈ ವ್ಯಕ್ತಿ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿರ್ಬೋದು. ನಿಮ್ಮ ಮತ್ತು ಅವರ ಒಳ್ಳೆಯದಕ್ಕಾಗಿ ಇವರು ಈ ರೀತಿ ಮಾಡ್ತಾ ಇರ್ಬೋದು. ಇವರ ಮನಸ್ಸಿನ ಬಗ್ಗೆ ಹೇಳಬೇಕು ಅಂದರೆ, ಇವರ ಮನಸ್ಸಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಬೇರೆ ಯಾರ ಬಗ್ಗೆನೂ ಎಮೋಷನ್ ಆಗಿಲ್ಲ, ಬೇರೆ ಯಾರ ಬಗ್ಗೆ ಕೂಡ ಫೀಲಿಂಗ್ಸ್ಗಳಿಲ್ಲ. ಈ ವ್ಯಕ್ತಿಯ ಜೀವನದಲ್ಲಿ ಈಗ ಪ್ರೆಸೆಂಟಲ್ಲಿ ನಡೀತಾ ಇರೋದರ ಬಗ್ಗೆ ಇವರು ಸ್ವಲ್ಪ ಚಿಂತೆಗೊಳಗಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ, ಯಾವುದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಈಗ ಅನ್ಬ್ಯಾಲೆನ್ಸ್ ಆಗಿರೋದ್ರಿಂದ ಇವರು ತುಂಬಾ ಚಿಂತೆಗೊಳಗಾಗಿದ್ದಾರೆ. ಇವರು ಅದನ್ನು ಹೇಳ್ಕೊಳ್ತಾನೂ ಇಲ್ಲ, ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ನೋಡಬೇಕು ಅಂದರೆ ಇವರ ಫೇವರಲ್ಲಿ ಯಾವುದೇ ಕಾರ್ಯ ಕೂಡ ನಡೀತಾ ಇಲ್ಲ. ಇವರ ಲೈಫಲ್ಲಿರೋ ಈ ಎಲ್ಲ ಪ್ರಾಬ್ಲಮ್ಗಳಿಂದಾಗಿ ಕೂಡ ಇವರು ನಿಮ್ಮ ಬಗ್ಗೆ ಗಮನವನ್ನು ಕಡಿಮೆ ಮಾಡಿರ್ಬೋದು ಅಥವಾ ಗಮನ ಕೊಡದೇ ಇರ್ಬೋದು. ಅಂದರೆ ನಿಮ್ಮ ಬಗ್ಗೆ ಅವರಿಗೆ ಯೋಚನೆ ಇದೆ, ಆದರೆ ನಿಮ್ಮ ಬಗ್ಗೆ ಅವರಿಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರ ಜೀವನದಲ್ಲಿ ಪ್ರಾಬ್ಲಮ್ಗಳಿರೋದ್ರಿಂದ ಅವರು ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರೆ. ನೀವು ಯೋಚನೆ ಮಾಡಿರ್ಬೋದು, ಈ ವ್ಯಕ್ತಿಯ ಜೀವನದಲ್ಲಿ ಬೇರೆ ಯಾರಾದರೂ ಇದ್ದಾರೆ ಅಥವಾ ಮನಸ್ಸಿನಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ. ಆದರೆ ಇವರ ಎನರ್ಜಿಯಲ್ಲಿ ಆ ರೀತಿ ಏನೂ ಕಾಣಿಸ್ತಾ ಇಲ್ಲ. ಇವರ ಲೈಫ್ನಲ್ಲಿರೋ ಬೇರೆ ಬೇರೆ ಪ್ರಾಬ್ಲಮ್ಗಳಿಂದ ಇವರು ಈ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಇವರು ನಿಮಗೆ ಈಗ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಇದ್ದಾರೆ ಅನ್ನೋದಾದರೆ ಇವರ ಲೈಫಲ್ಲಿ ಸ್ವಲ್ಪ ತೊಂದರೆ ಇದೆ. ಇವರಿಗೆ ಈ ಪ್ರಾಬ್ಲಮ್ಗಳಿಂದಾಗಿ ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಆಗಿಲ್ಲ ಅನಿಸುತ್ತೆ. ಇವರ ಜೀವನದಲ್ಲಿ ಇವರ ಫೇವರಲ್ಲಿ ಯಾವುದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಇವರ ಎನರ್ಜಿ ಮೂಲಕ ನನಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಬಾಕಿ ಇವರ ಮನಸ್ಸಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ, ಯಾರ ಬಗ್ಗೆ ಇವರು ಎಮೋಷನ್ ಇಲ್ಲ, ಯಾರ ಬಗ್ಗೆ ಕೂಡ ಫೀಲಿಂಗ್ಸನ್ನು ಇಟ್ಕೊಂಡಿಲ್ಲ. ಇವರ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಜಾಗವನ್ನು ಇವರು ಕೊಟ್ಟಿಲ್ಲ. ಇಷ್ಟೆಲ್ಲ ವಿಷಯಗಳು ಈ ವ್ಯಕ್ತಿಯ ಬಗ್ಗೆ ಇದೆ. ಆಪ್ಷನ್ ನಂಬರ್ 3. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.